ಯಂತ್ರಕ್ಕೆ ಮೇಜರ್ ಸರ್ಜರಿಯಾಗಿದೆ. 7 ಐಎಎಸ್ ಅಧಿಕಾರಿಗಳನ್ನು ವರ್ಗಾವಣೆಗೊಳಿಸಿ ಸರ್ಕಾರ ಆದೇಶ ಹೊರಡಿಸಿದೆ. ಸರ್ಕಾರದ ಆಡಳಿತ ಯಂತ್ರಕ್ಕೆ ಮೇಜರ್ ಸರ್ಜರಿ. 7 ಐಎಎಸ್ ಅಧಿಕಾರಿಗಳನ್ನು ವರ್ಗಾವಣೆಗೊಳಿಸಿ ಆದೇಶ ಹೊರಡಿಸಲಾಗಿದೆ. ಐಎಎಸ್ ಅಧಿಕಾರಿ ರಾಜೇಂದ್ರ ಚೋಳನ್ ವರ್ಗಾವಣೆಯಾಗಿದ್ದಾರೆ. ರಾಜೇಂದ್ರ ಚೋಳನ್ ಜಾಗಕ್ಕೆ ನಕುಲ್ ವರ್ಗಾವಣೆ. ಸಿಎಂ ಕಾರ್ಯದರ್ಶಿಯಾಗಿ ನಕುಲ್ ಎಸ್ಎಸ್ ನಿಯೋಜನೆ ಮಾಡಲಾಗಿದೆ. ರಾಮ್ ಪ್ರಸಾದ್ ಮನೋಹರ್ ಪ್ರವಾಸೋದ್ಯಮ ಇಲಾಖೆಯಿಂದ ತ್ರಿಲೋಕ ಚಂದ್ರ ವರ್ಗಾವಣೆ. ವೈಎಸ್ ಪಾಟೀಲ್ ಎಂಡಿ ಸಿಲ್ಕ್ ಡೆವಲಪ್ಮೆಂಟ್ ನಿಗಮ, ಶಿವಪ್ರಸಾದ್ ಪಿಆರ್ ಟೂರಿಸಂ ಇಲಾಖೆ ಆಯುಕ್ತ, ಹಾಗೆ ಶೇಖ್ ತನ್ವೀರ್ ಆಸಿಫ್, ಅಬ್ದುಲ್ ನಾಸಿರ್ ಸಾಬ್ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ, ಯತೀಂದ್ರ ಆರ್ ಸಿಎಂ ಸಚಿವಾಲಯದ ಉಪ ಕಾರ್ಯದರ್ಶಿ, ಯತೀಶ್ಗೆ ಬೆಂಗಳೂರು ನಗರ ಜಿಲ್ಲಾ ಪಂಚಾಯತ್ಗೆ ಹೆಚ್ಚುವರಿ ಜವಾಬ್ದಾರಿ ನೀಡಲಾಗಿದೆ. ಸರ್ಕಾರದ ಆಡಳಿತ ಯಂತ್ರಕ್ಕೆ ಮೇಜರ್ ಸರ್ಜರಿ ಆಗಿರುವಂತಹದ್ದು. 7 ಐಎಎಸ್ ಅಧಿಕಾರಿಗಳನ್ನು ವರ್ಗಾವಣೆಗೊಳಿಸಿ ಸರ್ಕಾರ ಆದೇಶ ಹೊರಡಿಸಿದೆ. ಐಎಎಸ್ ಅಧಿಕಾರಿ ರಾಜೇಂದ್ರ ಚೋಳನ್ ವರ್ಗಾವಣೆಯಾಗಿರುವಂತಹದ್ದು. ಆ ಜಾಗಕ್ಕೆ ನಕುಲ್ ಕೂಡ ವರ್ಗಾವಣೆಯಾಗಿದ್ದಾರೆ. ಸಿಎಂ ಕಾರ್ಯದರ್ಶಿಯಾಗಿ ನಕುಲ್ ಎಸ್ಎಸ್ ನಿಯೋಜನೆಗೊಂಡಿದ್ದಾರೆ. ಮಹತ್ವದ ಆದೇಶ ಹೊರಡಿಸಿದೆ ಸರ್ಕಾರ. ಸರ್ಕಾರದ ಆಡಳಿತ ಯಂತ್ರಕ್ಕೆ ಮೇಜರ್ ಸರ್ಜರಿ ಆಗಿರುವಂತಹದ್ದು. ರಾಮಪ್ರಸಾದ್ ಮನೋಹರ್ ಪ್ರವಾಸೋದ್ಯಮ ಇಲಾಖೆಯಿಂದ ತ್ರಿಲೋಕ ಚಂದ್ರ ವರ್ಗಾವಣೆಯಾಗಿದ್ದಾರೆ. ಹಾಗೆ ಅಭಿರಾಮ್ ಜಿ ಶಂಕರ್ ಹಣಕಾಸು ಇಲಾಖೆ ಹೆಚ್ಚುವರಿ ಕಾರ್ಯದರ್ಶಿ, ವೈಎಸ್ ಪಾಟೀಲ್ ಎಂಡಿ ಸಿಲ್ಕ್ ಡೆವಲಪ್ಮೆಂಟ್ ನಿಗಮ. ಒಟ್ಟು ಈಗ ಸರ್ಕಾರದ ಆಡಳಿತ ಯಂತ್ರಕ್ಕೆ ಮೇಜರ್ ಸರ್ಜರಿ ಆಗಿರುವಂತಹದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ಸರ್ಕಾರದ ಆಡಳಿತದ ಯಂತ್ರಕ್ಕೆ ಮೇಜರ್ ಸರ್ಜರಿ ಆಗಿರುವಂತಹದ್ದು. 7 ಜನ ಐಎಎಸ್ ಅಧಿಕಾರಿಗಳ ವರ್ಗಾವಣೆಯಾಗಿದೆ. ಏನೇನ ಡೀಟೇಲ್ಸ್ ಇದೆ ಮಾರುತಿ? ಸುರಭಿ, ಹೌದು. ಸಿಎಂ ಅವರು ಸರ್ಕಾರದ ಆಡಳಿತಕ್ಕೆ ಚುರುಕು ಮುಟ್ಸಕ್ಕೆ ಮುಂದಾಗಿರೋದ್ರಿಂದ 7 ಐಎಎಸ್ ಅಧಿಕಾರಿಗಳ ವರ್ಗಾವಣೆಯನ್ನ ಇವತ್ತು ಮಾಡಿರುವಂತದ್ದು. ಇದು ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿರುವಂತದ್ದು. ಸಾಕಷ್ಟು ಇಲಾಖೆಯ ನಿರ್ದೇಶಕರಾಗಿರ್ಬೋದು ಮತ್ತೆ MD ಗಳನ್ನ ಕೂಡ ಸಾಕಷ್ಟು ವರ್ಗಾವಣೆಯನ್ನ ಮಾಡಿರುವಂತದ್ದು. ನಾವು ಪ್ರಮುಖವಾಗಿ ನೋಡೋದಾದ್ರೆ ಐಎಎಸ್ ಅಧಿಕಾರಿ ರಾಜೇಂದ್ರ ಚೋಳನ್ ಅವರ ವರ್ಗಾವಣೆ ಕೂಡ ಆಗಿರುವಂತದ್ದು. ಅವರ ಜಾಗಕ್ಕೆ ನಕುಲ್ ಅವರನ್ನ ವರ್ಗಾವಣೆ ಮಾಡಿರುವಂತದ್ದು. ಅಂದ್ರೆ ಸಿಎಂ ಕಾರ್ಯದರ್ಶಿಯಾಗಿ ನಕುಲ್ ಅವರನ್ನ ನಿಯೋಜನೆ ಮಾಡಿರುವಂತದ್ದು. ಅದೇ ರೀತಿ ರಾಮ್ ಪ್ರಸಾದ್ ಮನೋಹರ್ ಅವ್ರನ್ನ ಕೂಡ ಪ್ರವಾಸೋದ್ಯಮ ಇಲಾಖೆಯಿಂದ ಅಂದ್ರೆ ಅವ್ರಿಗೆ ಆ ಇಲಾಖೆಯನ್ನ ಕೊಟ್ಟಿರುವಂತದ್ದು. ಹೀಗೆ ಒಟ್ಟು ಸುಮಾರು 7 ಐಎಎಸ್ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿರುವಂತದ್ದು ಸಾಕಷ್ಟು ಮಹತ್ವನ ಪಡ್ಕೊಂಡಿರುವಂತದ್ದು. ಪ್ರಮುಖವಾಗಿ ಇತ್ತೀಚಿನ ಸಾಕಷ್ಟು ದಿನಗಳಿಂದಲೂ ಕೂಡ ಇದರ ಬಗ್ಗೆ ಚರ್ಚೆ ಆಗ್ತಿತ್ತು. ಈಗ ಸದ್ಯಕ್ಕೆ 7 ಐಎಎಸ್ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿ ಆಡಳಿತಕ್ಕೆ ಸಾಕಷ್ಟು ಮೇಜರ್ ಸರ್ಜರಿಯನ್ನ ಮಾಡಿರುವಂತದ್ದು. ಸಾಕಷ್ಟು ಇಲಾಖೆಗಳ ಮೇಲೆ ಸಾಕಷ್ಟು ಆರೋಪಗಳು ಬರ್ತಾ ಇದ್ವು. ಅವೆಲ್ಲವಕ್ಕೂ ಕೂಡ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಸಿಎಂ ಆಗಿರುವಂತಹ DKC ಅವರು ಮತ್ತೆ ಅದೇ ರೀತಿ ಇಲಾಖೆಯವರು ಕೂಡ ಈ ರೀತಿಯಾದಂತಹ ಒಂದು ನಿರ್ಧಾರವನ್ನ ಕೈಗೊಂಡಿರುವಂತದ್ದು. ಸುರಭಿ, ಮಾರುತಿ, ಇನ್ನೊಂದು ವಿಚಾರ ಏನಂದ್ರೆ, ಈಗ ಸಿಎಂ ಕಾರ್ಯದರ್ಶಿಯಾಗಿ ನಕುಲ್ ಎಸ್ಎಸ್ ಯೋಜನೆಯಾಗಿದ್ದಾರೆ. ಯಾವ ರೀಸನ್ಗೆ ವರ್ಗಾವಣೆ ಮಾಡಿರ್ಬೋದು ಅಂತ? ಈ ರಾಜೇಂದ್ರ ಚೋಳನ್ ಎಂಬವ್ರ ಬಗ್ಗೆ ಸಾಕಷ್ಟು ಜನಗಳಿಂದಲೂ ಕೂಡ ಚರ್ಚೆ ಆಗ್ತಿದೆ. ಇದ್ರ ಬಗ್ಗೆ ಒಂದಷ್ಟು ಜಟಾಪಟಿ ಕೂಡ ಅಂದ್ರೆ ಅವರ ವರ್ಗಾವಣೆ ಬಗ್ಗೆ ಜಟಾಪಟಿ ಕೂಡ ಆಗಿತ್ತು. ಹೀಗಾಗಿ ಆಗ ಬಿಟ್ಟಂತ ಸರ್ಜರಿಯನ್ನ ಈಗ ಮಾಡಿರುತ್ತೆ. ಅಂದ್ರೆ ಪ್ರಮುಖವಾಗಿ ಆಗಲೇ ವರ್ಗಾವಣೆ ಆಗ್ಬೇಕಾಗಿತ್ತು. ಬಟ್ ಸಾಕಷ್ಟು ಚರ್ಚೆ ಆಗ್ತಿತ್ತು. ಇದ್ರ ಬಗ್ಗೆ ಇಲಾಖೆ ಸಂಬಂಧಪಟ್ಟಂತೂ ಕೂಡ ಚರ್ಚೆ ಆಗಿತ್ತು. ಒಂದ್ ರೀತಿಯಾದ ಜಾರ್ಜ್ ಮತ್ತು ಸಿಎಂ ನಡುವೆ ಕೂಡ ತಿಕ್ಕಾಟಕ್ಕೆ ಈ ಹೆಸರು ಕಾರಣ ಆಗಿತ್ತು. ಹಾಗಾಗಿ ಆ ಸಂದರ್ಭದಲ್ಲಿ ಸ್ಟಾಪ್ ಅನ್ನ ಮಾಡಿದ್ರು. ಈಗ ಮತ್ತೊಮ್ಮೆ ಅವ್ರನ್ನ ವರ್ಗಾವಣೆ ಮಾಡಿರುವಂತದ್ದು. ಇನ್ನ ಸಿಎಂ ಅವರ ಕಾರ್ಯದರ್ಶಿಯಾಗಿ ನಕುಲ್ ಅವರನ್ನ ನಿಯೋಜನೆ ಮಾಡ್ಕೊಂಡಿರೋದು ಒಂದ್ ರೀತಿಯಲ್ಲಿ ಆಡಳಿತದಲ್ಲಿ ಚುರುಕು ಮುಟ್ಟಿಸುವಂತಹ ಆಗಿರ್ಬೋದು ಮತ್ತು ಇಲಾಖೆಗೆ ಸಂಬಂಧಪಟ್ಟಂತ ಹಲವು ಬದಲಾವಣೆ ಆಗ್ತಿರುತ್ತವೆ. ಅದೇ ರೀತಿ ಇವರ ಬದಲಾವಣೆ ಕೂಡ ಆಗಿರುವಂತದ್ದು. ಸುರಭಿ, ಮಾಹಿತಿಗಾಗಿ ಧನ್ಯವಾದಗಳು ಮಾರುತಿ. ಸರ್ಕಾರದ ಆಡಳಿತ ಯಂತ್ರಕ್ಕೆ ಮೇಜರ್ ಸರ್ಜರಿ ಆಗಿದೆ. 7 ಐಎಎಸ್ ಅಧಿಕಾರಿಗಳನ್ನು ವರ್ಗಾವಣೆಗೊಳಿಸಿ ಇದೀಗ ಸರ್ಕಾರ ಆದೇಶ ಹೊರಡಿಸಿದೆ. ಐಎಎಸ್ ಅಧಿಕಾರಿ ರಾಜೇಂದ್ರ ಚೋಳನ್ ಕೂಡ ವರ್ಗಾವಣೆಯಾಗಿರುವಂತಹದ್ದು. ಸಿಎಂ ಕಾರ್ಯದರ್ಶಿಯಾಗಿ ನಕುಲ್ ಎಸ್ಎಸ್ ನಿಯೋಜನೆಗೊಂಡಿದ್ದಾರೆ. ಹಾಗೆ ರಾಮ್ ಪ್ರಸಾದ್ ಮನೋಹರ್ ಪ್ರವಾಸೋದ್ಯಮ ಇಲಾಖೆಯಿಂದ ತ್ರಿಲೋಕ ಚಂದ್ರ ಕೂಡ ಇಲ್ಲಿ ವರ್ಗಾವಣೆಯಾಗಿದ್ದಾರೆ. ಹಾಗೆ ಅಭಿರಾಮ್ ಜಿ ಶಂಕರ್ ಹಣಕಾಸು ಇಲಾಖೆ ಹೆಚ್ಚುವರಿ ಕಾರ್ಯದರ್ಶಿ,
ವೈಎಸ್ ಪಾಟೀಲ್ ಎಂಡಿ ಸಿಲ್ಕ್ ಡೆವಲಪ್ಮೆಂಟ್ ನಿಗಮ, ಶಿವಪ್ರಸಾದ್ ಪಿಆರ್ ಟೂರಿಸಂ ಇಲಾಖೆ ಆಯುಕ್ತ, ತನ್ವೀರು ಶೇಖ್ ತನ್ವೀರು ಆಸಿಫ್ ಅವರು ಕೂಡ ನಿರ್ದೇಶಕರು. ಹಾಗೆ ಯತೀಶ್ಗೆ ಈಗ ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿಗೆ ಹೆಚ್ಚುವರಿ ಜವಾಬ್ದಾರಿ ನೀಡಲಾಗಿದೆ. ಒಟ್ಟಿನಲ್ಲಿ ಸರ್ಕಾರದ ಆಡಳಿತ ಯಂತ್ರಕ್ಕೆ ಮೇಜರ್ ಸರ್ಜರಿ ಆಗಿರುವಂತಹದ್ದು. ಒಟ್ಟು 7 IAS ಅಧಿಕಾರಿಗಳ ವರ್ಗಾವಣೆಗೊಳಿಸಿ ಸರ್ಕಾರ ಆದೇಶ ಹೊರಡಿಸಿದೆ. ಆಡಳಿತ ಯಂತ್ರಕ್ಕೆ ಮೇಜರ್ ಸರ್ಜರಿಯಾಗಿದೆ. 7 IAS ಅಧಿಕಾರಿಗಳ ವರ್ಗಾವಣೆಗೊಳಿಸಿ ಸರ್ಕಾರ ಆದೇಶ ಹೊರಡಿಸಿದೆ. IAS ಅಧಿಕಾರಿ ರಾಜೇಂದ್ರ ಚೋಳನ್ ವರ್ಗಾವಣೆ ಕೂಡ ಆಗಿರುವಂತಹದ್ದು. ಹಾಗೆ ಸಿಎಂ ಕಾರ್ಯದರ್ಶಿಯಾಗಿ ನೂತನ ಕಾರ್ಯದರ್ಶಿಯಾಗಿ ನಕುಲ್ ಎಸ್ಎಸ್ ನಿಯೋಜನೆಗೊಂಡಿದ್ದಾರೆ. ರಾಮ್ ಪ್ರಸಾದ್ ಮನೋಹರ್, ಅಭಿರಾಮ್ ಜಿ ಶಂಕರ್, ವೈಎಸ್ ಪಾಟೀಲ್, ಶಿವಪ್ರಸಾದ್ ಹಾಗೆ ಶೇಖ್ ತನ್ವೀರ್ ಆಸಿಫ್ ಒಟ್ಟು 7 ಜನ IAS ಅಧಿಕಾರಿಗಳನ್ನು ವರ್ಗಾವಣೆಗೊಳಿಸಿ ಸರ್ಕಾರ ಆದೇಶ ಹೊರಡಿಸಿದೆ. ಸರ್ಕಾರದ ಆಡಳಿತ ಯಂತ್ರಕ್ಕೆ ಮೇಜರ್ ಸರ್ಜರಿ ಆಗಿದೆ. 7 IAS ಅಧಿಕಾರಿಗಳನ್ನು ವರ್ಗಾವಣೆಗೊಳಿಸಿ ಇದೀಗ ಸರ್ಕಾರ ಆದೇಶ ಹೊರಡಿಸಿರುವಂತಹದ್ದು. ರಾಜೇಂದ್ರ ಚೋಳನ್ ವರ್ಗಾವಣೆ ವಿಚಾರ ಈ ಹಿಂದೆನೇ ಸದ್ದು ಮಾಡಿದೆ. ಇದೀಗ ಅವರನ್ನು ವರ್ಗಾವಣೆ ಮಾಡಲಾಗಿದೆ. ಸಿಎಂ ಕಾರ್ಯದರ್ಶಿಯಾಗಿ ನಕುಲ್ ಎಸ್ಎಸ್ ನಿಯೋಜನೆ ಕೂಡ ಆಗಿರುವಂತಹದ್ದು. ರಾಮಪ್ರಸಾದ್ ಮನೋಹರ್ ಪ್ರವಾಸೋದ್ಯಮ ಇಲಾಖೆಯಿಂದ ತ್ರಿಲೋಕ ಚಂದ್ರ ವರ್ಗಾವಣೆಯಾಗಿದ್ದಾರೆ. ಹಾಗೆ ಅಭಿರಾಮ್ ಜಿ ಶಂಕರ್ ಹಣಕಾಸು ಇಲಾಖೆ ಹೆಚ್ಚುವರಿ ಕಾರ್ಯದರ್ಶಿ, ವೈಎಸ್ ಪಾಟೀಲ್ ಎಂಡಿ ಸಿಲ್ಕ್ ಡೆವಲಪ್ಮೆಂಟ್ ನಿಗಮ, ಶಿವಪ್ರಸಾದ್ ಪಿಆರ್ ಟೂರಿಸಂ ಇಲಾಖೆ ಆಯುಕ್ತ, ಶೇಖ್ ತನ್ವೀರ್ ಆಸಿಫ್ ANSS IRD ನಿರ್ದೇಶಕ, ಅಬ್ದುಲ್ ನಾಸಿರ್ ಸಾಬು ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ. ಒಟ್ಟು ಇದೀಗ 7 IAS ಅಧಿಕಾರಿಗಳನ್ನು ವರ್ಗಾವಣೆಗೊಳಿಸಿ ಸರ್ಕಾರದ ಆಡಳಿತ ಯಂತ್ರಕ್ಕೆ ಮೇಜರ್ ಸರ್ಜರಿ ಆಗಿರುವಂತಹದ್ದು. ಸರ್ಕಾರದ ಆಡಳಿತ ಯಂತ್ರಕ್ಕೆ ಮೇಜರ್ ಸರ್ಜರಿ ಆಗಿದೆ. 7 IAS ಅಧಿಕಾರಿಗಳನ್ನು ವರ್ಗಾವಣೆಗೊಳಿಸಿ ಇದೀಗ ಸರ್ಕಾರ ಆದೇಶ ಹೊರಡಿಸಿರುವಂತಹದ್ದು.